ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್. ನಿಮಗೆಲ್ಲರಿಗೂ ಸ್ವಾಗತ. ಹೀರೆಕಾಯಿಂದ ಹೆಸರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ತಿನ್ನುವುದರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಫೈಲ್ ಸಮಸ್ಯೆಗೆ ನಾರಿನಾಂಶ ಅತಿ ಹೆಚ್ಚಾಗಿ ಬೇಕು. ಸೊ ಎಲ್ಲ ಗುಣ ಈ ಒಂದು ಹೀರೆಕಾಯಿಗಿದೆ. ಸೊ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅನ್ನ ಮತ್ತು ಮುದ್ದೆಗೆ ಮ್ಯಾಚ್ ಆಗುವಂಥ ಹೆಸರು ಕೂಡ ಆಗಿದೆ ಇದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಬಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಅದೇ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ. ಅರ್ಧ ಜಗ್ಗಷ್ಟು ನೀರನ್ನು ಹಾಕೋಬೇಕು. ನೀರಿಗೆ 150 ಗ್ರಾಮಷ್ಟು ತೊಗರಿ ಬೇಳೆನ ಸೇರಿಸ್ಕೊಳ್ಳಿ. ಇದು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಸೊ ಬೇಳೆ ಕುದಿ ಬಂದಾಗ ನೀವು ಅರ್ಧ kg ಹೀರೆಕಾಯಿನೂ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೆ. ಸೊ ಇದಕ್ಕೆ ಹಾಕ್ಕೊಳ್ಳಿ. ಹೀಗೆ ಅನುಗುಣವಾಗಿ ನಾನು ಕಲ್ಲುಪ್ಪನ್ನು ಹಾಕೊತಾ ಇದ್ದೀನಿ. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರ ನಾರ್ಮಲಾಗಿ ಅದನ್ನೇ ಹಾಕ್ಕೊಳ್ಳಿ. ನೋಡಿ, ಕುಕ್ಕರ್ನ ಲಿಡ್ ಈ ಥರ ಕ್ಲೋಸ್ ಮಾಡಿಬಿಟ್ಟು ನೀವು ಒಂದು ವಿಸಲ್ ಮಾಡ್ಕೋಬೇಕು. ಸೊ ಒಂದು ವಿಸಲ್ ಬಂದ ತಕ್ಷಣ ನೀವು ಹೇರ್ ಔಟ್ ಮಾಡ್ಕೊಳ್ಳಿ, ಯಾಕಂದರೆ ಹೀರೆಕಾಯಿ ಬೇಗ ಬೇಯುತ್ತೆ. ಸೊ ಅದರಿಂದ ಆದಮೇಲೆ ಈ ಥರ ಜಾರಕ್ಕೆ ನಾನು ಹಾಕಿಬಿಟ್ಟು ನೀರು ಬಸ್ಕೋಬೇಕು. ನೋಡಿ, ಈ ಥರ ಸಪ್ರೇಟಾಗಿ ನೀರು ಬಸ್ಕೊಂಡು ಇಟ್ಕೊಂಡಿದ್ದೀನಿ. ಅವನ್ನ ಆನ್ ಮಾಡಿಬಿಟ್ಟು ಒಂದು ತವಾ ಇಟ್ಕೊಳ್ಳಿ. ತವಾ ಬಿಸಿದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೋಬೇಕಿದು. ಸೊ 1 ನಿಮಿಷ ಮಾಡ್ಕೊಂಡ್ರೆ ಸಾಕು, ಇದು ರೋಸ್ಟ್ ಆಗಿಬಿಡುತ್ತೆ. ಜೀರಿಗೆ ಹುಡ್ಬಿಟ್ಟು ನೀವು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಪ್ಲೇಟಿಗೆ. ನೋಡಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇದು ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೀವು ಖಾರ ಜಾಸ್ತಿ ತಿಂತೀರಾ ಅಂತ ಹೇಳಿದರೆ ಖಾರ ಹಾಕ್ಕೊಳ್ಳಿ ಸ್ವಲ್ಪ. ಸೊ ಜಾರಿಗೆ ಅರ್ಧ ಕಾಯಿ ತುರಿನ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಬೇಯಿಸ್ಬೇಕಾದ್ರೆ ಬೇಳೆನ ಎತ್ತಿಟ್ಕೋಬೇಕು. ಸೊ ಇವಾಗ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ ರುಬ್ಲಿಕ್ಕೆ. ಫ್ರೈ ಮಾಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. ಹುರ್ಕೊಂಡಿರುವಂತಹ ಜೀರಿಗೆಯನ್ನು ಹಾಕೋಬೇಕು. ಹಾಕ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು. ಇರುವಂತಹ ನೀರನ್ನು ಸೇರಿಸ್ಕೊಳ್ಳಿ. ನಾನು ಆವಾಗಲೇ ತೋರಿಸಿದ್ನಲ್ವಾ, ಈ ಥರ ಬಸ್ಕೋಬೇಕು. ಆ ನೀರನ್ನೇ ಸೇರಿಸ್ಕೊಂಡು ನೀವು ರುಬ್ಕೋಬೇಕು ನೈಸಾಗಿ. ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀವು ಈ ಥರ ನೈಸಾಗಿ ನೀವು ರುಬ್ಕೋಬೇಕು. ಬಟ್ಲಿಗೆ ಈ ಥರ ಶಿಫ್ಟ್ ಮಾಡ್ಕೋಬೇಕು. ಇರುವಂಥ ನೀರು ನೀವು ರುಬ್ಬಿರುವಂಥ ಜಾರಿಗೆ ಹಾಕಿಬಿಟ್ಟು ಈ ಮಸಾಲೆಗೆ ಸೇರಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಾನು ಈ ಟೆಕ್ಸ್ಚರ್ಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರಾಗಿ ಇರಲಿ, ಚೆನ್ನಾಗಿರುತ್ತೆ ಮುದ್ದೆಗೆ ಅಂತ. ಸೊ ಎಲ್ಲ ನೀವು ಹಾಕಿಬಿಟ್ಟು ನೋಡಿ, ನೀರನ್ನು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಟೇಸ್ಟ್ ನೋಡಿ, ಅಂಗೈಯಲ್ಲಿ ಹಾಕಿಬಿಟ್ಟು ಏನಾದರೂ ಉಪ್ಪು ಮತ್ತು ಹುಳಿ ಕಡಿಮೆ ಇದ್ದರೆ ಸೇರಿಸ್ಕೋಬೋದು. ನೋಡಿ, ಒಗ್ಗರಣೆಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವನ್ನು ಸೇರಿಸ್ಕೊಳ್ಳಿ. ಸಾಸಿವೆ ಚಟಾಪಟ ಅನ್ನಬೇಕು. ಸಾಸಿವೆ ಥರ ಚಟಾಪಟ ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಅದೇ ಸಾಕು. ಸ್ಟವ್ನ ಆಫ್ ಮಾಡಿಬಿಡಿ. ಸಾರಿಗೆ ಈ ಥರ ಒಗ್ಗರಣೆ ಕೊಡಬೇಕು. ನೋಡಿ, ಒಗ್ಗರಣೆ ಕೊಟ್ಬಿಟ್ಟು ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ಫೈನಲಾಗಿ ಇದು ರೆಡಿಯಾಗಿದೆ. ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ. ಸೊ ಕಡಾಯಿಗೆ ಒಂದು 50 ಗ್ರಾಮಷ್ಟು ಅಡುಗೆ ಎಣ್ಣೆನೂ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು, ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ. ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ರಿಂದ 3 ನಿಮಿಷಗಳ ಕಾಲ ನೀವು ಚೆನ್ನಾಗಿ ಈ ಥರ ಬಾಡಿಸ್ಕೊಬೇಕು. ಮತ್ತು ಈರುಳ್ಳಿಯ ಬಣ್ಣ ಕೆಂಪಗೆ ಬರಬೇಕು. ಕೆಂಪು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬೇಗ ಬೇಯಬೇಕು ಅಂದರೆ ನೀವು ಒಂದು ಪ್ಲೇಟ್ ಮುಚ್ಚಿಡಿ, ಬೇಗನೆ ಬೇಯುತ್ತೆ. ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀವು ಹಾಕಿಬಿಟ್ಟು ಮತ್ತೊಂದು ಥರ ಬಾಡಿಸ್ಕೋಬೇಕು. ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೊತಾ ಇದ್ದೀನಿ. ಹಾಕಿ ಬಾಡಿಸ್ಕೊಳ್ಳಿ ಒಂದು ಸ್ವಲ್ಪ ಈ ಥರ. ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕು. ಸೊ ನೋಡಿ, ಪಲ್ಯನ ಸೇರಿಸ್ಕೊಳ್ಳಿ. ಸ್ವಲ್ಪ ಕೈಯಿಂದ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೀರಿರುತ್ತೆ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಕಾಯಿ ತುರಿನ ಹಾಕ್ಕೊಳ್ಳಿ.
ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇಷ್ಟು ಮಾಡ್ಕೊಂಡ್ರೆ ಸಾಕು.